ಕರೆ ಆದ್ರೆ ಭಾರತ ದೇಶದೊಳಗೆ ಯಾಕೆ ಚಪ್ಪಲಿಯನ್ನು ಬಳಸಲಿಲ್ಲ ಅಂತಂದ್ರೆ ನಮ್ಮ ಭಾರತ ದೇವಸ್ಥಾನ ಇದ್ದಂಗ ಅದಕ್ಕೆ ನಾವು ಕಾಲಿನೊಳಗೆ ಚಪ್ಪಲಿ ಹಾಕೊಳ್ಳಿಲ್ಲ ಅನ್ನುವಂಥ ಮಾತು ತಿಳಿಸ್ತಾ ಇದ್ದಾನೆ. ಇವತ್ತು ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕ್ರಿ. ದಯವಿಟ್ಟು ನಮ್ಮ ಜೀವನ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದಂತಂದ್ರೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದ್ರಿ. ನಾವು ಯಾರೂ ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಮುಂದಿನ ಪರಿಸ್ಥಿತಿ ಒಳಗೆ ಏನಾಗುತ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತ ಬಹಳಷ್ಟು ಕಡೆ ನಾವು ನೋಡ್ಕೊಂಡು ಬರ್ತೀವಿ, ಎಷ್ಟೋ ಹಿಂದೂಗಳನ್ನ ಕೊಂದಿರುವಂತಹ ಪರಿಸ್ಥಿತಿಯನ್ನು ನಾವು ಕಾಣ್ಕೊಂಡು ಬರ್ತೀವಿ. ಹಿಂದೂಗಳನ್ನ ಕೊಂದಿರುವಂತಹ ಬಾಂಗ್ಲಾದೇಶ ಇವತ್ತು ಎಷ್ಟು ನೋವನ್ನು ತರ್ತದಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ನಾವಾಗಿರ್ತಕ್ಕಂಥವರು ಇವತ್ತು ಎಲ್ಲರೂ ಬಂದ ಅಂತ ತಿಳ್ಕೊಂಡು ಈ ಜಗತ್ತಿನಲ್ಲಿ ಸಾರಿ ಹೋಗಿರ್ತಕ್ಕಂಥವರು. ಅದಕ್ಕೆ ದಯವಿಟ್ಟು ಒಬ್ರಿಗೊಬ್ರು ಕಚ್ಚಾಡದೆ ಒಬ್ರಿಗೊಬ್ಬರು ನೋವನ್ನು ಮಾಡಿಕೊಳ್ಳಲಾಗದೆ ಈ ದೇಶವನ್ನು ಕಾಪಾಡುವಂತಹ ಸುಭದ್ರತೆಯನ್ನು ನಾವು ಮನಸ್ಸು ಬಿಟ್ಟು ಹೋಗಬೇಕಾಗುತ್ತದೆ. ಅಕಸ್ಮಾತ್ ನೀವು ಒಗ್ಗಟ್ಟು ಆಗಲಿಲ್ಲ ಅಂತಂದ್ರೆ ಇವತ್ತಿಲ್ಲ ನಾಳೆ ನಿಮ್ಮ ಮನೆ ಹೊಕ್ಕಿ ಹೊಡೆಯುವಂತಹ ಪರಿಸ್ಥಿತಿ ಬರ್ತದ್ರಿ. ದಯವಿಟ್ಟು ತಿಳ್ಕೊಡ್ರಿ, ನಿಮ್ಮ ಮನೆ ಹೊಕ್ಕಿ ಹೊಡೆಯುವಂತಹ ಪರಿಸ್ಥಿತಿ ಬರಬಾರದಾಗಿತ್ತು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾದ್ರೆ ಮಾತ್ರ ಇವತ್ತು ಈ ಭೂಮಿ ಒಳಗೆ ನಾವು ಸಂರಕ್ಷಣೆಯಾಗಿ ಇರಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಸಮಯದ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗುತ್ತದೆ. ಅದರ ಜೊತೆಗೆ ಇವತ್ತಿನ ಮುಕ್ತ ಸಂಗಯ್ಯನ ಒಂದು ಮಹಾಪುರಾಣದಲ್ಲಿ ಈ ಭರತ ಖಂಡದ ಭಾರತ ದೇಶದ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ನಮ್ಮ ಶಾಸ್ತ್ರಿಗಳವರು ತಿಳಿಸಿಕೊಂಡವರು ಬಂದಿರುವಂತಹ ವಿಚಾರ. ಅದಕ್ಕೆ ದಯವಿಟ್ಟು ಕಲಿಕೇರಿಯ ಸಮಸ್ತ ದೈವ ದೊಡ್ಡ ಊರು, ಅಷ್ಟೇ ಪ್ರತಿಭಾನ್ವಿತರಾಗಿರ್ತಕ್ಕಂಥವರು, ಅಷ್ಟೇ ವಿದ್ಯಾವಂತರು, ಅಷ್ಟೇ ವ್ಯಾಪಾರಸ್ಥರು, ಅಷ್ಟೇ ಜ್ಞಾನವಂತರು ಅನ್ನುವಂತಹದ್ದನ್ನ ಇವತ್ತು ನಾವು ಪ್ರತಿಯೊಂದು ಕಡೆ ತಿಳ್ಕೊಂತ ಬರ್ತಾ ಇದ್ದೀವಿ. ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳುವ ಮಾತು ಇಷ್ಟೇ ಅದ, ಒಬ್ರಿಗೊಬ್ರು ಕಚ್ಚಾಡಕ್ಕೆ ಹೋಗಬೇಡ್ರಿ. ನಿಮ್ಮ ಮಕ್ಕಳನ್ನ ಎಷ್ಟು ಸುರಕ್ಷಿತವಾಗಿ ನೋಡ್ತೀರಿ ಅಷ್ಟು ಒಳ್ಳೆಯದು. ಇವತ್ತು ನಾವು ಎಲ್ಲ ಕಡೆ ಹೇಳ್ಕೊಂಡು ಬರ್ತೀವಿ ಏನಂತ, ನಿಮ್ಮ ಮಕ್ಕಳನ್ನ ವೀರಪ್ಪನಾಗಿ ಮಾಡಕ್ ಹೋಗಬೇಡ್ರಿ, ನಿಮ್ಮ ಮಕ್ಕಳನ್ನ ವೀರಪ್ಪನಾಗಿ ಮಾಡಕ್ ಹೋಗಬೇಡ್ರಿ. ನಿಮ್ಮ ಮಕ್ಕಳನ್ನು ಏನ್ ಮಾಡಬೇಕಾಗಿದೆ ಅಂದ್ರೆ ವೀರಭದ್ರನನ್ನಾಗಿ ಮಾಡ್ರಿ ಅನ್ನುವಂಥ ಮಾತನ್ನ ಇವತ್ತು ನಾವು ಪ್ರತಿಯೊಂದು ಕಡೆ ಹೇಳ್ಕೊಂತ ಹೋಗ್ತಾ ಇದ್ದೀವಿ. ಕಾರಣ ಇಷ್ಟೇ ಅದ, ಈಗಿನ ಮಕ್ಕಳು ಏನಾಗ್ತಾರೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತು ಅವ್ರು ಕಾಲೇಜಿಗೆ ಹೋಗ್ತಾರೋ, ಸ್ಕೂಲಿಗೆ ಹೋಗ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ತಂದೆ ತಾಯಿಗಳು ಇವತ್ತು ಶಿವಾಜಿ ಮಹಾರಾಜನಿಗೆ ಬೆಳಿಬೇಕಾದ್ರೆ, ವಿವೇಕಾನಂದರಾಗಿ ಬೆಳಿಬೇಕಾದ್ರೆ, ಇವತ್ತು ಅನೇಕ ಸಂತರು ಶರಣರು ಮಹಾತ್ಮರಂತೆ ಬದುಕಬೇಕಾಗಿತ್ತು ಅಂತಂದ್ರೆ ಮೊದಲು ನಿಮ್ಮ ಮಕ್ಕಳನ್ನ ಬಹಳಷ್ಟು ಸುರಕ್ಷಿತವಾಗಿ ನಡೆದುಕೊಂಡು ಹೋಗಬೇಕನ್ನುವಂಥ ಮಾತನ್ನ ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾ, ಅದಕ್ಕೆ ಈ ಅನುಭವ ಜಾತ್ರೆ, ಗುರು ಮರಳಾರಾಧ್ಯರ ಜಾತ್ರೆ ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ. ಪ್ರತಿ ವರ್ಷನೂ ಒಬ್ಬ ಜಗದ್ಗುರು ಮಹಾಸನ್ನಿಧಿಯವರನ್ನು ಕರೆಸಿ ಈ ಮಠವನ್ನು ಬಹಳಷ್ಟು ಪವಿತ್ರವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪೂಜ್ಯರಾಗಿರ್ತಕ್ಕಂಥವರು ನಿಜವಾಗ್ಲೂ ಅವರು ಪಂಡಿತರು ಸುಳ್ಳಲ್ಲ, ಅವ್ರ ಮಾತುಗಳು ಕೇಳಬೇಕು ಅನ್ನೋ ಸಮಯದೊಳಗೆ ನಿಮ್ಮ ಮಠದ ಪೂಜ್ಯರು ಅನುಭಾವಿಗಳು ಅಷ್ಟೇ ಅದಾರೆ, ಅಷ್ಟೇ ಚಿಂತಕರದಾರೆ, ಅಷ್ಟೇ ಅನುಭಾವಿಗಳು. ಇವತ್ತು ಪ್ರತಿಕ್ಷಣದೊಳಗೆ ಈ ಜಗತ್ತಿನಲ್ಲಿ ಎಂತಿಂಥ ಸ್ವಾಮಿಗಳನ್ನು ನಾವು ನೋಡಿವಿ ಖರೆ, ಆದರೆ ಈ ಮುರಳಾರಾಧ್ಯ ಮಠದ ಪೂಜ್ಯರಾಗಿರ್ತಕ್ಕಂಥವರು ಎಂಥ ಪೂಜ್ಯರು ಅಂತಂದ್ರೆ ಒಂದೊಂದು ಕ್ಷಣದೊಳಗೆ ಅವ್ರ ಮಾತುಗಳನ್ನು ಕೇಳಬೇಕು. ಈ ಪ್ರಪಂಚದೊಳಗೆ ಹೇಳ್ತಿರ್ತಾರೆ ಅವರು ಪ್ರತಿಯೊಂದು ಕ್ಷಣದೊಳಗೆ ಏನಂತ ಬದುಕಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಾಧನೆಯನ್ನು ತೋರಿಸುವಂತಹ ಶಕ್ತಿಯನ್ನ ಇವತ್ತು ಅನೇಕ ಪೂಜ್ಯರು
ಅನೇಕ ಪೂಜ್ಯರಿಗೆ ಮಾರ್ಗದರ್ಶಕರು ಯಾರಾದರೂ ಇದ್ರೆ ಅದು ಕಲಿಕೇರಿ ಮುರುಳಾರಾಧ್ಯರ ಮಠದ ಸಿದ್ದರಾಮ ಶಿವಾಚಾರ್ಯರು ಅನ್ನುವಂಥ ಮಾತನ್ನ ಇವತ್ತು ಈ ಸಮಯದೊಳಗೆ ತಿಳಿಸ್ತಾ ಇದ್ದೀವಿ. ಇವತ್ತು ನಮ್ಮ ಶಿರಹಟ್ಟಿ ಫಕೀರೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ಬರ್ತಾ ಇದ್ದಾರೆ. ಕಾರಣ ಎದಕ್ಕೆ ಅಂತಂದ್ರೆ ಅವ್ರು ಬರಬೇಕಾದ್ರೆ ಬಹಳ ಕಷ್ಟ ರೀ, ಅವರನ್ನು ತರಬೇಕಾದ್ರೆ ಬಹಳ ಕಷ್ಟ. ಇವತ್ತಿನ ಪರಿಸ್ಥಿತಿ ಒಳಗೆ ಕೇವಲ ನಾವು ಎದಕ್ಕೆ ಬಡದಾಡಕತ್ತೀವಿ ಅಂತಂದ್ರೆ ನಾವು ಈ ಜಾತಿಯವರು, ನಾವು ಆ ಜಾತಿಯವರು, ನಾವು ಮತ್ತೊಂದು ಜಾತಿ ಅಂತ ತಿಳ್ಕೊಂಡು ನಾವು ಬಡದಾಡಕತ್ತೀವಿ ಹೊರತು ಇವತ್ತು ಪರಿಪೂರ್ಣವಾಗಿರುವಂತಹ ಹಿಂದೂಗಳು ಅನ್ನುವಂತಹದ್ದು ಯಾರು ಬಾಯಿ ಒಳಗೆ ಬರ್ತಾ ಇಲ್ಲ ಅನ್ನುವಂತಹದ್ದನ್ನ ಇವತ್ತಿಗೂ ನಮ್ಗೆ ನೋವದರಿ. ಬಾಂಗ್ಲಾದೇಶದೊಳಗೆ ಇವತ್ತು ಬಂದಿರುವಂತಹ ಪರಿಸ್ಥಿತಿಯನ್ನು ನೋಡಿದರೆ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನ ಇನ್ನೂ ನೋಡ್ತಾ ಇದ್ದಾರೆ ಅನ್ನುವಂತಹದ್ದು ಪರಿಕಲ್ಪನೆ ನಮ್ಮಲ್ಲಿ ಬೇಕಾಗಿದ್ರಿ. ಛತ್ರಪತಿ ಶಿವಾಜಿ ಮಹಾರಾಜನಾಗಿರ್ತಕ್ಕಂತಹ ಸಮಯದಲ್ಲಿ ತಾಯಿಗೆ ಒಂದು ಕುಪ್ಪಸವನ್ನ ತರಬೇಕಾಗಿರುವಂತಹ ಪ್ರಸಂಗವೇ ಅದು. ಛತ್ರಪತಿ ಶಿವಾಜಿ ಮಹಾರಾಜ ಇವತ್ತು ತನ್ನ ತಾಯಿಗೆ ಕುಪ್ಪಸವನ್ನ ಸೀರೆಯನ್ನ ತರುವ ಸಂದರ್ಭದೊಳಗ ಆ ತಾಯಿ ಹತ್ರ ತಂದು ಕೊಡುವತ್ತಿನೊಳಗ ತಾಯಿ ಒಂದೇ ಮಾತು ಹೇಳ್ತಾಳೆ, ಏನಂತ ನೋಡ್ರಿ, ಇವತ್ತು ಈ ಪ್ರಪಂಚದೊಳಗೆ ಇವತ್ತು ಕುಳಿತಿರುವಂತಹದ್ದವರಾಗಿರ್ಬೋದು, ಈ ಕರ್ನಾಟಕದೊಳಗಿರುವಂತಹವರಾಗಿರ್ಬೋದು, ಇವತ್ತು ಈ ಭೂಮಂಡಲದೊಳಗಿರುವಂತಹ ಪ್ರತಿಯೊಬ್ಬ ಜೀವಿ ವಿಚಾರ ಮಾಡಬೇಕಾಗಿದೆ. ಏನಂತ ಛತ್ರಪತಿ ಶಿವಾಜಿ ಮಹಾರಾಜ ತನ್ನ ತಾಯಿಗೆ ಕುಪ್ಪಸವನ್ನ ಸೀರೆಯನ್ನ ತಂದು ಕೊಡುವಂತಹ ಸಮಯದೊಳಗ ಅವಳ ತಾಯಿ ಹೆಸರು ಏನ್ರಿ? ಜೀಜಾಬಾಯಿ. ಜೀಜಾಬಾಯಿ. ಎಚ್ಚರಿದ್ರಿಲ್ಲ ಅಂತ ಕೇಳಿದೆ ನಾವು. ಜೀಜಾಬಾಯಿ ಎಂಥ ಮಾತು ಕೊಟ್ಟರು, ಆ ಪ್ರಸಂಗ ಪುಣ್ಯವಂತರಾಗಿದ್ದು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ಆ ಜೀಜಾಬಾಯಿಯ ಗರ್ಭದಲ್ಲಿ ಜನಿಸಿಕೊಂಡು ಬರಬೇಕಾಗಿತ್ತಂದ್ರೆ ಶಿವಾಜಿ ಎಷ್ಟು ಪುಣ್ಯವಂತರಾಗಿರ್ಬೇಕು. ತಾಯಿ ಒಂದೇ ಮಾತು ಹೇಳ್ತಾಳೆ, ಏನಂತ, ಯಪ್ಪ ನನಗೆ ಸೀರೆ ಕುಪ್ಪಸವನ್ನ ಕೊಡುವುದು ಬೇಕಾಗಿಲ್ಲ, ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡತಕ್ಕಂತಹ ಪ್ರತಿಯೊಬ್ಬನನ್ನ ಅವರನ್ನ ಕೊಂದು ನಮ್ಮ ದೇಶವನ್ನ ಸುಭದ್ರವನ್ನಾಗಿಟ್ಟರೆ ಸಾಕು, ನನಗೆ ಸೀರೆ ಕುಪ್ಪಸವನ್ನ ಕೊಟ್ಟ ಹಾಗೆ ಅನ್ನುವಂಥ ಮಾತನ್ನ ತಿಳಿಸಬೇಕಾಗಿತ್ತಂದ್ರೆ ಇವತ್ತು ನಾವು ನೀವೆಲ್ಲ ಅರ್ಥವನ್ನ ಮಾಡ್ಕೋಬೇಕಾಗಿದೆ. ಅದಕ್ಕೆ ದಯವಿಟ್ಟು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಂತಹ ಮಕ್ಕಳನ್ನು ಪಡೆಯಬೇಕಾಗಿತ್ತಂದ್ರೆ ಮೂಲತಃ ಕಾರಣ ಯಾರು ಅಂತಂದ್ರೆ ಇವತ್ತು ನೀವೆಲ್ಲ ತಿಳ್ಕೊಳ್ಬೇಕು, ತಂದೆ ತಾಯಿಗಳು. ಇವತ್ತು ತಂದೆ ತಾಯಿಯಲ್ಲಿ ಸಂಸ್ಕಾರ ಇತ್ತು ಅಂತಂದ್ರೆ ಮಕ್ಕಳಲ್ಲಿ ಸಂಸ್ಕಾರ ಬರ್ತದ್ರಿ. ತಂದೆ ತಾಯಿಯಲ್ಲಿ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ಮಕ್ಕಳಿಗೆ ಸಂಸ್ಕಾರ ಬರಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ದೇಶದೊಳಗೆ ಹಲವಾರು ಸಂತರನ್ನ ನೋಡ್ತೀವಿ, ಶರಣರನ್ನ ನೋಡ್ತೀವಿ, ಮಹಾತ್ಮರನ್ನ ನೋಡ್ತೀವಿ, ಹಾಗೂ ಈ ದೇಶವನ್ನ ಆಳಿರತಕ್ಕಂತಹ ಯೋಧರನ್ನ ನೋಡ್ತೀವಿ, ಆ ದೇಶವನ್ನ ಆಳತಕ್ಕಂತಹ ಅನೇಕ ಮಂದಿಯನ್ನ ನಾವು ನೋಡ್ಕೊಂತ ಬರ್ತೀವಲ್ಲ. ಕಾರಣ ಇಷ್ಟೇ, ಅವ್ರು ಹೆಂಗ ಬದುಕಿದ್ರು ಅಂತಂದ್ರೆ ತ್ಯಾಗದ ಮನೋಭಾವ